ಮಾಡಿದ್ಮೇಲೆ ಅಧ್ಯಕ್ಷರೇ, ನಾನು ಮುಖ್ಯಮಂತ್ರಿಗಳು ಮನೆಗೆ ಹೋಗಿದ್ದೆ. ಅವರ ಕುಟುಂಬದವರು, ಬಹುಶಃ ಅವರ ಸೋದರ ಅಂತ ಕಾಣಿಸ್ತದೆ, ಅವರು ಅವ್ರ ಮನೆಗೆ ಬಂದು ಧನ್ಯವಾದ ಹೇಳಿದ್ರು ಮುಖ್ಯಮಂತ್ರಿಗಳಿಗೆ. SIT ರಚನೆ ಮಾಡಿದ್ದೀರಾ, ಇದರಿಂದ ಸತ್ಯಾಸತ್ಯತೆ ಆಚೆ ಬರ್ತದೆ, ದಯಮಾಡಿ ತನಿಖೆನ ಮಾಡಿ ನೀವು ಶೀಘ್ರವಾಗಿ ಅದನ್ನ ಬಹಿರಂಗಪಡಿಸಿ ಅಂತ ಹೇಳಿ ಹೇಳ್ಬಿಟ್ಟು ಹೋದ್ರು ನಮ್ಮ ಮುಂದೆನೆ. ಅವರೇ ಒಪ್ಕೊಳ್ಳೋದು, ಅವ್ರ ಸೋದರ ಇರ್ಬೋದು, ಅವ್ರು ಬಂದಿದ್ದವರು, ನಾನಿದ್ದೆ ಅವತ್ತಲ್ಲಿ. ಅವ್ರ CCTV ಧರ್ಮಾಧಿಕಾರಿ ಹೆಗಡೆ ಅವರ ಸೋದರ ಇರ್ಬೋದು ಅವರು. ಆ CCTV ತೆಗೆಸಿ ನೋಡಿ, ಮುಖ್ಯಮಂತ್ರಿಗಳ ಮನೆಗೆ ಬಂದವರು ಸ್ವಾಗತ ಬಯಸಿದ್ದಾರೆ. ಯಾರು ಬಂದಿದ್ರು ಅಂತ ನೋಡಿ ನಾವೆಲ್ಲ ಹೋದಾಗ ಡೇಟ್ ಸಮೇತ ಕೊಡ್ತೀವಿ. ಇವ್ರಿಗೆ ಯಾಕೆ ಬಂದೈತೆ ಗೊತ್ತಿಲ್ಲಪ್ಪ ನಮ್ಗೆ. ಇವ್ರು ಇದ್ರೂ ರಾಜಕೀಯ ಮಾಡಕ್ ಹೊರಟವ್ರೆ. SIT ತನಿಖೆ ನಡಿಬೇಕಾದ್ರೆ ಇವ್ರ ಮೇಲೆ ಕ್ರಮ ತಗೋಬೇಕು. ಇವರು ಕುತ್ಕೊಂಡು ಏನೋ ಕಾಂಗ್ರೆಸ್ನವರು ವಿರೋಧಿಗಳು ನಾವೆಲ್ಲ ಅವ್ರ ಪರ ಇದ್ದೀವಿ ಅಂತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ತನಿಖೆ ನಡೀತಾ ಇದೆ. ಕಳಂಕ ಇದು ತನಿಖೆ ಆಗಬೇಕು. ನಾವೇನೋ ವಿಲನ್ಗಳು, ಇವರೇ ಹೀರೋಗಳು ಅಂತ ಅದು ಪವಿತ್ರವಾದ ಸ್ಥಳ ಅಂತ ಎಲ್ಲರಿಗೂ ಗೊತ್ತು. ಅದಕ್ಕೆ ತನಿಖೆ ನಡೀತಾ ಇದೆ. ಅಲ್ಲೂ ರಾಜಕೀಯ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ. ಅವ್ರ ಮೇಲೆ ಕ್ರಮ ತಗೋಬೇಕು. ಬಿಜೆಪಿ ನೀವಿದನ್ನ ಗಂಭೀರವಾಗಿ ತಗೊಂಡಿಲ್ಲ. ತಡ್ಕೊಂಡಿದ್ರಿ. ಇನ್ನೊಂದು 15 ದಿವಸ 20 ದಿವಸ ಸುಮ್ಕಿರ್ರಿ. ಎಲ್ಲ ಬರುತ್ತೆ. 20 ದಿವಸ ತಡ್ರಿ, ಎಲ್ಲ ಸತ್ಯ ಬಯಲಾಗುತ್ತೆ, ಧರ್ಮಸ್ಥಳ ಪವಿತ್ರವಾಗುತ್ತೆ. ಸುಮ್ನಿರ್ರಿ ಸ್ವಲ್ಪ. ಯಾಕಿದ್ರಲ್ಲಿ ರಾಜಕೀಯ ಮಾಡ್ಕೊತೀರಾ? ಸುಮ್ಕಿರ್ರಿ. ಬಾಲಕೃಷ್ಣ ಅವರೇ, ಬಾಲಕೃಷ್ಣ ಮಾತಾಡಿ ಕೂತ್ಕೊಳ್ಳಿ. ಈಗ ಬಾಲಕೃಷ್ಣ ಅಧ್ಯಕ್ಷರೇ ನೋಡಿ, ಇದು ಈ ವಿಷಯಾಧಾರಿತವಾಗಿ ಸಕಾರಾತ್ಮಕ ಚರ್ಚೆ ಆಗಲಿ. ಒಂದು ಶಬ್ದ ಮಾತಾಡೋಕೆ ತಪ್ಪಿದೆ, ಅದನ್ನು ಹುಡ್ಕೊಂಡು ಹೋಗ್ಬೋದು. ಇನ್ನೊಂದು ಮಾತಾಡಿದ್ರೆ ತಪ್ಪಿದೆ, ಆ ಶಬ್ದ ಮತ್ತು ಈ ಭಾಷೆ ಅದರ ಬಗ್ಗೆ ಈ ಸಬ್ಜೆಕ್ಟ್ ಅನುಗುಣವಾಗಿ ಚರ್ಚೆ ಆಗಲಿ. ಅಧ್ಯಕ್ಷರೇ, ಹೋಮ್ ಮಿನಿಸ್ಟರ್ ಬಹಳ ಸೀಸನ್ ಲೀಡರ್. ಅವ್ರಿಗೂ ಗೊತ್ತಿದೆ ಪರಿಸ್ಥಿತಿ ಏನು, ತನಿಖೆ ಯಾವ ಸಂದರ್ಭದಲ್ಲಿ ಪ್ರಾರಂಭ ಆಗ್ತದೆ, ಏನಾಗ್ತದೆ ಅಂತ. ಅದು ರೈಟೋ ರಾಂಗೋ, ಏನಾಗಿದೆಯೋ, ಷಡ್ಯಂತ್ರ ಇದೆಯೋ, ಒಳ್ಳೇದಿದೆಯೋ, ಕೆಟ್ಟದಿದೆಯೋ ಅಂತೇಳಿ ಒಂದು ಕಂಪ್ಲೇಂಟ್ ಬಂದ ಮೇಲೆ ಕೋರ್ಟ್ ಮುಂದೆ ಹೇಳಿದ ಮೇಲೆ, ಯಾವುದೋ ಒಂದು ಬುರ್ಡೆನೋ ಮತ್ತೊಂದು ಎತ್ಕೊಂಡೋಗಿ ಇಟ್ಟಿದ ಮೇಲೆ ಡೆಫಿನೆಟ್ಲಿ ಇಡೀ ಎಂಟೈರ್ ದೇಶ ನೋಡ್ತು, TV ಹೇಳ್ತು. ಮತ್ತೊಂದಾದ್ಮೇಲೆ ಸರ್ಕಾರ ಒಬ್ಬ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಮಧ್ಯದಲ್ಲಿ ಅಲ್ಲಿ ಲೋಕಲಲ್ಲಿ ಅವರೇ ಅಲ್ಲಿ ಬೆಳಗ್ಗೆ ಸಾಯಂಕಾಲ ಕೆಲಸ ಮಾಡ್ತಾ ಇರ್ತಾರೆ. ನಾಳೆ ಹೇಳ್ತೀರಿ ನೀವು, ಅವ್ರು ಫುಲ್ ಕಂಟ್ರೋಲ್ ಇದ್ದಾರೆ. ಮಂತ್ರಿಗಳಲ್ಲಿ ಹೋಗ್ತಾ ಇರ್ತಾರೆ, ಚೀಫ್ ಮಿನಿಸ್ಟರ್ ಹೋಗ್ತಾರೆ, ಇನ್ನೊಬ್ರಿಗೆ. ಚೀಫ್ ಮಿನಿಸ್ಟರ್ ಕೂಡ ಈ ಆಸ್ ಎ ಹೈಯೆಸ್ಟ್ ರೆಸ್ಪೆಕ್ಟ್. ನಮ್ಮ CLPಲಿ ಈ ವಿಚಾರ ಪ್ರಸ್ತಾವನೆ ಮಾಡಿದಾಗ, ಇದೇ ನಮ್ಮ ಗೌಡ್ರು, ಶಿವಲಿಂಗೇಗೌಡರು ಮತ್ತು ನಮ್ಮ ಬೇಲೂರು ಗೋಪಾಲಕೃಷ್ಣ ಎಲ್ಲ ಮಾಡಿದಾಗ, ಯಾರ್ಯಾರು ಇದಕ್ಕೆ ಹಿನ್ನೆಲೆ, ಏನು ಸುಳ್ಳು ಹೇಳಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ಇದೆಲ್ಲ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀನಿ ಅಂತ ಅಂದ್ಬಿಟ್ಟು ಈ ಅಶ್ಯೂರ್ಡ್ ದಿ ಫ್ಲೋರ್ ಆಫ್ ದಿ ಹೌಸ್ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಯಾವುದಿಲ್ಲ. ಈಗ ನಮ್ಗೆ ಏನಂತಂದ್ರೆ, ಇದು ಒಬ್ಬ ರೆಸ್ಪಾನ್ಸಿಬಲ್ ಸೀನಿಯರ್ ಆಫೀಸರ್ಸ್ ಕೈಲಿ ಇದನ್ನ ಈ ಸಂದರ್ಭದಲ್ಲಿ ಯಾಕೆ ಅಂತಂದ್ರೆ, ಇಟ್ ಇಸ್ ನಾಟ್ ಇದು ಇಡೀ ನಮಗೆ ಅವ್ರ ಮೇಲೆ ನಂಬಿಕೆ ಇದೆ. ಇವ್ರಿಗೆ ಸ್ಟಾರ್ಟಿಂಗೇ ಹೇಳಿದ್ದಾರೆ. ಇವ್ರಿಗೆ ಎಷ್ಟಿದೆ ಅಂದ್ರೆ, ಇವ್ರು ಪ್ರತಿ ವರ್ಷನೂ ಈಗ ಬಿಟ್ಬಿಟ್ರೆ ಅಷ್ಟೇ 2-3 ವರ್ಷದಿಂದ ಪ್ರತಿ ವರ್ಷಕ್ಕೊಂದ್ಸತಿ ಹೋಗಿ 10 ದಿನ ಇದೇ ಧರ್ಮಸ್ಥಳದಲ್ಲಿ ಯೂಸ್ ಟು ಟೇಕ್ ಆರೋಗ್ಯ ತಪಾಸಣೆ ಮಾಡಿಕೊಂಡು ಬಂದಿದ್ದಾರೆ. ಯಾರೋ ನಮ್ಮ ಚೀಫ್ ಮಿನಿಸ್ಟರ್. he has that belief. he has that belief ಪ್ರತಿ ಒಂದರಲ್ಲೂ. ನಮಗೆ ರಾಜಕೀಯ ನಾನು ನಿಮ್ಗೆಲ್ಲ ಒಂದು ನಿಮಿಷ ನಿಮ್ಗೆ ನಾನು ಹೇಳೋದಂತ ಅಂದರೆ, ಅವತ್ತು ಸ್ಟಾರ್ಟಿಂಗೇ ನೀವು ತನಿಖೆ ಇದು SIT ಬೇಕಾಗಿಲ್ಲ ಅಂತ ಹೇಳ್ಬೋದು. ಈಗ 15 ದಿನ ಆದಮೇಲೆ
ಅಲ್ಲ ನೀವೇನು ಹೇಳಿ ಮಾತಾಡಿಲ್ಲ ಸರ್ ಉಪಮುಖ್ಯಮಂತ್ರಿಗಳೇ ಬೇಡ ಅಂತ ಹೇಳಿಲ್ಲ, ಅದನ್ನ ಹೇಳ್ತಾ ಇರೋದು ಸರ್. ಈಗ ಒಂದ್ ನಿಮಿಷ ಹೇಳಿ ಸ್ವಾಮಿ, ನಾ ಆಮೇಲೆ ನೀವೇನ್ ನೀವು ನಾವು SIT ವಿರೋಧ ಮಾಡಿದೀವಿ ಅಂತ ಹೇಳಕ್ ಹೋಗ್ಬೇಡಿ. ನಾವು SIT ಅನ್ನ ಯಾವತ್ತೂ ವಿರೋಧ ಮಾಡಿಲ್ಲ. ಎಲ್ಲ ಹೇಳಿದೀವಿ. SIT ಯಾರ ಒತ್ತಡದಿಂದ ರಚನೆ ಆಯ್ತು ಅಂತ ಕೇಳ್ತಾ ಇದೀವಿ. SIT ಯಾರ ಒತ್ತಡದಿಂದ ರಚನೆ ಆಯ್ತು ಅಂತ SIT ವಿರೋಧ ಮಾಡಿದೀವಿ ಅಂತ ಹೇಳಿದೀವಿ. ಮಾಧ್ಯಮ ಏನು ಈ ದೇಶದ ಜನರಿಗೆ ಕೊಡ್ತು, ಆ ವಿಚಾರದಲ್ಲಿ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಎಲ್ಲರೂ ಕೂಡ ಸಂಪೂರ್ಣವಾಗಿ, ನಾನಿರ್ಬೋದು, ನೀವಿರ್ಬೋದು, ಯಾರ ಷಡ್ಯಂತ್ರ ಇರ್ಬೋದು, MLA ಸ್ಟೇಟ್ಮೆಂಟ್ ಇರ್ಬೋದು, ಅವನು ಯಾವನೋ ಇನ್ನೊಬ್ಬ ಬೆಳಗ್ಗೆ ಸಾಯಂಕಾಲ ನಮ್ಮ ಇದು BJP ನಾಯಕರ ಹೇಳಿರ್ಬೋದು, ಚೀಫ್ ಮಿನಿಸ್ಟರ್ ಮೇಲೆ ಹೇಳಿರ್ಬೋದು, ನನ್ನ ಮೇಲೆ ಹೇಳಿರ್ಬೋದು, ಇನ್ನೊಬ್ಬರ ಮೇಲೆ, ಇದೆಲ್ಲ ಕೂಡ ಈಚೆಗೆ ಬರಬೇಕು ಇದನ್ನ ಸಂಪೂರ್ಣವಾಗಿ ಅಂತೇಳಿ ಸರ್ಕಾರ, ಅದು ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ, ನಿಮಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ, ಇಲ್ಲೇನು ನಡೆದಿದೆ ಅನ್ನೋದು ಆಫೀಸರ್ಸು ಅವ್ರಿಗೂ ಹೇಳಿರ್ತಾರೆ, ನಮಗೂ ಹೇಳಿರ್ತಾರೆ. ಬಟ್ ಈ ಅಷ್ಟು ವರ್ಕ್ ಇನ್ ಎ ಸಿಸ್ಟಮೆಟಿಕ್ ವೇ, ಈ ಕಾಂಟ್ ಗೋ ಔಟ್ ಆಫ್ ದಿ ಲಾ. ನಾಳೆ ಬೆಳಗ್ಗೆ ಇಲ್ಲಿ ಮಾಡೋಂಥ ಸ್ಟೇಟ್ಮೆಂಟ್ನ ತಿರ್ಗಾ ಇದನ್ನೇ ನೀವೇನೋ ಲೀಕ್ ಮಾಡಿಬಿಟ್ರಿ, ಇಲ್ಲಿ ಪ್ರಮಾಣ ವಚನ ತಗೊಂಡಿದ್ದಾರೆ, ನಾನು ಸತ್ಯನೇ ಹೇಳ್ತೀನಿ, ನಾನು ಯಾರಿಗೂ ಡಿಸ್ಕ್ಲೋಸ್ ಮಾಡೋದಿಲ್ಲ, ಕೆಲವು ಆಂತರಿಕ ವಿಚಾರ ಮಾಡೋದಿಲ್ಲ ಅಂತೇಳಿ ಹೋಮ್ ಮಿನಿಸ್ಟ್ರು ಎಷ್ಟೇಕನೇ ಓತ್. ನೀವು ಇಲ್ಲಿ ಕೂತ್ಕೊಂಡು ವಿಧಾನಸಭೆಗೆ ಬಂದು ನೀವು ಮಂತ್ರಿಗಳಾಗಿದ್ದು ನೀವು ತೆಗೆದುಕೊಂಡಿದ್ರಿ. ಕೆಲವು ಸಂದರ್ಭದಲ್ಲಿ ಯು ಪ್ಲೀಸ್ ವೇಟ್, ಬಿ ಪೇಷನ್ಸ್. ನೀವು ಹೋಗ್ತಾ ಇದ್ದೀರಿ, ಆಯ್ತು, ನೀವು ಧರ್ಮಸ್ಥಳದ ಬಗ್ಗೆ ನಿಮ್ಗೆ ಅಭಿಮಾನ ಇದೆ, ನೀವು ಹೋಗಿದ್ರಿ, ಪೂಜೆ ಮಾಡಿದ್ರಿ, ಆಶೀರ್ವಾದ ಕೇಳಿದ್ರಿ. ರಾಜಕಾರಣದಲ್ಲಿ ಧರ್ಮ ಇರಬೇಕೆ ಹೊರತು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ದಿಸ್ ಇಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಡೋಂಟ್ ಡೂ ಪಾಲಿಟಿಕ್ಸ್ ಇನ್ ದಿಸ್, ಡೋಂಟ್ ಡೂ ಪಾಲಿಟಿಕ್ಸ್. ವಿ ಆರ್ ದೇರ್. ನಮ್ಗೆ ನ್ಯಾಯ ಕೊಡಿಸ್ಬೇಕು, ನಿಮ್ಗೆ ನ್ಯಾಯ ಕೊಡಿಸ್ಬೇಕು, ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು. ಧರ್ಮಸ್ಥಳದ ಕ್ಷೇತ್ರದ ಗೌರವ ತಪ್ಪು ಮಾಡಿದ್ರೆ ಎಲ್ಲರೂ ಶಿಕ್ಷೆ ಆಗಬೇಕು ಅಂತ ನೀವು ಹೇಳಿದ್ರಿ. ಸೌಜನ್ಯನ್ ಕೇಸಲ್ಲಿ ಲೆಟ್ ಎನಿ ಇನ್ವೆಸ್ಟಿಗೇಷನ್ಗೆ ವಿ ಆಲ್ ರೆಸ್ಪೆಕ್ಟೆಡ್ ಇಟ್. ಅಲ್ಟಿಮೇಟ್ಲಿ CBI ಹೇಳ್ತು, ಕೋರ್ಟ್ ಹೇಳ್ತು, ನಥಿಂಗ್ ಇಸ್ ದೇರ್ ಅಂತ ಅಂದ್ಬಿಟ್ಟು ಯಾರಿಲ್ಲ ಅಂತ ಹೇಳೋದು. ಏನೇನು ಸ್ಟೇಟ್ಮೆಂಟ್ಗಳಾಗಿದೆ, ನಾವು ಯಾರೋ ಸ್ಟೇಟ್ಮೆಂಟ್ಗಳನ್ನ ಆವತ್ತೇ ನೀವೇನೋ ಇವತ್ತು ಬೆಳಗ್ಗೆ ಪ್ರಸ್ತಾವನೆ ಮಾಡಿದ್ರಲ್ಲ, ಇದನ್ನು ಶಿವಲಿಂಗೇಗೌಡರು ಅಸೆಂಬ್ಲಿಲಿ ವಿತ್ ದಿ ನೇಮ್ ತಗೊಂಡ್ರು, ನಾನಿಲ್ಲಿ ನೇಮ್ ತಗೊಳಕ್ಕೆ ಇಷ್ಟ ಇಲ್ಲ ನನಗೆ. ವಿ ಆರ್ ಅಟ್ ಇಟ್. ಆಲ್ರೆಡಿ ಹೋಮ್ ಮಿನಿಸ್ಟರ್ ಇಸ್ ಗಿವನ್ ಅ ಡೈರೆಕ್ಷನ್, ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನಿರ್ದಾಕ್ಷಿಣ್ಯವಾಗಿ ಯಾರಿಗೆ ಯಾವ ರೀತಿ ಬಲಿ ತಗೋಬೇಕು, ಯಾವ ಕಾನೂನು ಉಪಯೋಗಿಸ್ಬಿಟ್ಟು ಯಾರಿಗೆ ಯಾವ ವಾಸ್ತಲ್ಲಿ ಕಳಿಸ್ಬೇಕು ಆ ಕೆಲಸನ ಮೈ ಹೋಮ್ ಮಿನಿಸ್ಟರ್ ಇಸ್ ಕಾಂಪಿಟೆಂಟ್, ಯು ವಿಲ್ ಡೂ ದಿ ಜಾಬ್. ಹ್ಯಾವ್ ಕಾನ್ಫಿಡೆನ್ಸ್, ಬಿ ಪೇಷಂಟ್. ಒಂದು 3-4 ದಿನ ಸ್ವಲ್ಪ ಸುಮ್ಮನೆ ಅಲ್ಲ, ನಾನು ಒಂದೇ ಪ್ರಶ್ನೆ ನಮ್ಮನ್ನು ಕೇಳಿದ್ದು, ತಾವೊಬ್ಬ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಹೇಳುವುದಿಲ್ಲ ಅಂತೇಳಿ ಷಡ್ಯಂತರ ಅಂತ ಅವರಂತೂ ಹಾಕಿ ಅದನ್ನೇ ತೋರಿಸ್ತಾ ಇದ್ರು. ಯಾರು ಆ ಷಡ್ಯಂತ್ರ ಮಾಡಿರೋರು ಹೇಳ್ಬೇಕಲ್ಲ. ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಬೇರೆ ಹೇಳ್ಬೇಕು ನೀವು. ಈಗ ಆಚೆ ಒಂದು ಸ್ಟೇಟ್ಮೆಂಟ್, ಒಳಗಡೆ ಒಂದು ಸ್ಟೇಟ್ಮೆಂಟ್ ಕೊಡಕ್ಕಾಗಲ್ಲ. ಎಲ್ಲ ಬರ್ತದೆ, ಎಲ್ಲ ಬರುತ್ತೆ. ತನಿಖೆ ಆಗ್ಲಿ. ಅಲ್ಲ ಸಭಾಧ್ಯಕ್ಷರೇ, ಸಭಾಧ್ಯಕ್ಷರೇ